Ines ಇದರ ಉಳಿಸ್ಕೊಂಡು ಕಡೆ ಜವಾನೆ ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ಮನಕಲಕುವ ಘಟನೆ ಬೆಳಕಿಗೆ ಬಂದಿದೆ. ಕೇವಲ 13 ದಿನಗಳ ಹೆಣ್ಣು ಶಿಶುವನ್ನ ಎರಡನೇ ಮಗಳೆಂಬ ಕಾರಣಕ್ಕೆ ತಂದೆಯೇ ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಗು ಮನೆಯ ಮುಂದಿದ್ದ ತೊಟ್ಟಿಯಲ್ಲಿ ಪತ್ತೆಯಾಗಿದ್ದು, ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆ ವಾರ್ಡ್ನಲ್ಲಿ ಈ ದಾರುಣ ಘಟನೆ ನಡೆದಿದೆ. ಇಮ್ರಾನ್ ಹಾಗೂ ಮುಸ್ತಾನ್ ದಂಪತಿಯ 13 ದಿನಗಳ ಹೆಣ್ಣು ಮಗು ನೂರ್ ಆಹನ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಎರಡನೇ ಮಗುವು ಹೆಣ್ಣಾಗಿದ್ದರಿಂದ ತಂದೆ ಇಮ್ರಾನ್ ಮಗುವನ್ನ ಮನೆಯ ಮುಂದಿದ್ದ ತೊಟ್ಟಿಗೆ ಎಸೆದು ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ತಿಳಿದಿದ್ದಂತೆ ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿ ಇಮ್ರಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಗುವಿನ ಸಾವಿಗೆ ನಿಖರ ಕಾರಣ ಏನು, ಕೊಲೆಯೇ ಅಥವಾ ಬೇರೆ ಕಾರಣ ಇದೆಯೇ ಅನ್ನೋದನ್ನ ತನಿಖೆ ಮೂಲಕ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ. ಇನ್ನ ಟಿಫನ್ ಇಲ್ಲ ಏನಿಲ್ಲ ಬೆಳಗಿಂದ ನಾನೇನ್ ಇತ್ರ ಹೇಳಕ್ ಆಗಲ್ಲ ಅಣ್ಣ. ಇವಾಗ ಹೇಳೋದು ಹೇಳಿದೀನಿ. ಏನ್ ಮಾಡ್ತೀರಣ್ಣ ಇವಾಗ? ಒಪ್ಕೊಂಡ್ರೆ ನಾನು ಹೋಗಿ ಕತ್ತಿಸ್ಬೇಡ, ಹೋಗ್ಲಿ ಆಚೆ ಕರ್ಕೊಂಡ್ಬಂದು ಯಾರ ಜೀವನ ಇವಾಗ? ಆ ಮಗು ಅವಳೆ ಯಾರ್ ತಂದಿ ಇವಾಗ? ನಾನು ಆ ಮಗು ನನ್ ಮಗಳು ಅಳವ, ಆ ಮಗು ಚಿಕ್ಕ ಮಗುನ್ ನೋಡ್ಬೇಕ? ಹೇಳ್ರಿ, ಏನ್ ಮಾಡ್ಬೇಕು? ನಾನು ಕರ್ಕೊಂಡ್ಬಂದು ಇವಾಗ ಹೇಳಿ, ನೀವೇ ತೀರ್ಮಾನ ಹೇಳಿ, ನಾನು ಏನ್ ಮಾಡ್ಲಿ ಹೇಳಿ? ಯಾರು ಗೊತ್ತಾಣ? ದೇವ್ರು ಗೊತ್ತಾಣ. ನಾವ್ ನೋಡ್ಕೊಂತ ಇದೀವಿ ಹಂಗ ನಂದಿದ್ರೆ. ಸದ್ಯ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕೇವಲ 13 ದಿನಗಳ ಹಸಿಗೂಸಿನ ಸಾವಿನ ಪ್ರಕರಣ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಹೆಣ್ಣು ಮಗುವನ್ನು ಕಾರಣಕ್ಕೆ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಘಟನೆಯ ನಿಜಾಂಶ ಹೊರಬರಬೇಕಿದೆ. ಕ್ಯಾಮರಾ ಪರ್ಸನ್ ಜೊತೆ ನಾನು ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.